ಹೀಗೆ ಚಿಕ್ಕಮಗಳೂರಿನ ಚಂದ್ರದ್ರೋಣ ಗುಡ್ಡದ ವ್ಯಾಪ್ತಿಯಲ್ಲಿ ಆಗಿರುವಂಥ ಅನಾಹುತ ಇದೆಯಲ್ಲ, ಇದು ಬಹಳ ಅನುಮಾನಗಳನ್ನು ಹುಟ್ಟಾಕ್ತಾ ಇರುವಂಥ ಪ್ರಕರಣ ಆಗಿದೆ. ಶ್ರೀನಂದ ಅಲ್ಲಿ ಮೃತಪಟ್ಟಿರುವಂಥ ಹುಡುಗಿ 14 ವರ್ಷದ ಹುಡುಗಿ ಮಾಣಿಕ್ಯದಾರ ಆ, ಗುಡ್ಡದ ವ್ಯಾಪ್ತಿಯಲ್ಲಿ ಅಥವಾ ಮಾಣಿಕ್ಯದಾರದ ಜರಿ ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು ಅನಾಹುತ ಇದೆಯಲ್ಲ, ಆ ಆ ಶ್ರೀನಂದ ಏನಾರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೋ ಅಥವಾ ಏನಾರು ಅಲ್ಲಿ ಕಾಲ್ಜಾರಿ ಅನಾಹುತ ಆಯಿತು ಅಥವಾ ಇನ್ಯಾರಾದ್ರೂ ತಳ್ಳಿಬಿಟ್ಟಿದ್ರು, ಈ ತೆರನಾದಂಥ ಗುಮಾನಿಗಳು ಇದೀಗ ಹೆಚ್ಚಾಗಿ ವ್ಯಕ್ತ ಆಗೋದಕ್ಕೆ ಶುರುವಾಗ್ತಾ ಇದೆ. ಮಾಣಿಕ್ಯದಾರ ವ್ಯಾಪ್ತಿಯಲ್ಲಿ ಶ್ರೀನಂದಾಕೆಯ ಮೃತದೇಹ ಇದೀಗ ಪತ್ತೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಆ ಮೃತದೇಹವನ್ನು ಸದ್ಯಕ್ಕೆ ಈಗ ಮೇಲಕ್ಕೆ ತರೋ ಕೆಲಸ ಇದೆಲ್ಲ ನಡೀತಾ ಇದೆ. ಭಾಳ ಸವಾಲಿನ ಒಂದು ಟಾಸ್ಕ್ ಕೂಡ ಆಗಿರುತ್ತೆ ಇದು. ಯಾಕಂತಾರೆ ಸುಮಾರು 2000 ಅಡಿ ಕೆಳಗೆ ಹೋಗಿ ಬಿದ್ದಿದೆ ಆ ಬಾಡಿ ಅನ್ನುವಂಥ ತಿಳಿದು ಬರ್ತಾ ಇರುವಂಥ ಸಂಗತಿ. ಥರ್ಮಲ್ ಇಮೇಜಿಂಗ್ ಜೊತೆಗೆ ಈ ಡ್ರೋನ್ ಮುಖೇನವಾಗೆಲ್ಲ ಭಾಳ ಹುಡುಕಾಟವನ್ನು ನಡೆಸಲಾಗಿತ್ತು. ಬಟ್ ಆ ಥರದ್ದು ಯಾವುದೂ ಪತ್ತೆ ಆಗಿಲ್ಲ. ಬಟ್ ಏನು ಅಂತಂದರೆ ಈ ಅವ್ರ ಕ್ಯಾಮ್ರಾಗಳನ್ನೇನು ಅಳವಡಿಸಿರ್ತಾರೆ ಈ ಪ್ರಾಣಿಗಳಿಗೋಸ್ಕರ, ಈ ಥರ್ಮಲ್ ಕ್ಯಾಮ್ರಾಗಳೆಲ್ಲ ಅಳವಡಿಸಿರ್ತಾರಲ್ಲ, ಈ ಒಂದು ಕ್ಯಾಮ್ರಾದಲ್ಲಿ ಇವ್ರ ಮೂಮೆಂಟ್ ಗೊತ್ತಾಗಿತ್ತು. ಬಟ್ ಇವ್ರು ಹೋದಂಥದ್ದು ಅದರಲ್ಲಿ ಕ್ಯಾಪ್ಚರ್ ಆಗಿತ್ತು, ಬರುವಂಥದ್ರಲ್ಲಿ ಯುವತಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಸೊ ಅದರ ಮಾಹಿತಿಯ ಆಧಾರದ ಮೇಲೆ ಈಕೆ ಎಲ್ಲಿ ಹೋಗಿರ್ಬೋದು, ಏನು ಎತ್ತ ಆ ಗ್ಯಾಪ್ನಲ್ಲಿ ಅನ್ನುವಂಥದ್ದನ್ನೆಲ್ಲವನ್ನು ಪತ್ತೆ ಹಚ್ಚೋ ಕೆಲಸ ಆಗಿತ್ತು. ಈಗಂತೂ ಆಕೆಯ ಮೃತದೇಹ ಪತ್ತೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ದುರಾದೃಷ್ಟವಶಾತ್ ಆಕೆಯ ಸಾವಿಗೆ ಏನು ಕಾರಣ ಆಗಿರ್ಬೋದು ಎತ್ತ ಅನ್ನುವಂಥದ್ದೆಲ್ಲ ತನಿಖೆ ಆಗಬೇಕಿದೆ. ಅಶ್ವಿತ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ಅಶ್ವಿತ್, ನೀವು ಹೇಳ್ತಾ ಇದ್ದ ಹಾಗೆ ಸುಮಾರು 2000 ಅಡಿ ಪ್ರಪಾತಕ್ಕೆ ಹೋಗಿ ಬಾಡಿ ಬಿದ್ದಿದೆ, ನಂಬರ್ 1 ಅಂತ ಅಂದರೆ ಆ ಬಾಡಿ ನಜ್ಗುಜ್ಜಾಗಿ ಹೋಗಿರ್ಬೋದು, ಒಂದು ರೀತಿ ಮಾಂಸದ ಮುದ್ದೆ ರೀತಿಯಾಗಿ ಆಗಿ ಹೋಗಿರ್ಬೋದು. ಎರಡನೇದಾಗಿ 4 ದಿವಸ ಆಗಿ ಹೋಗಿದೆ, ಭಾಳ ಕೊಳತಂಥ ಸ್ಥಿತಿಗೆ ಹೋಗಿರ್ಬೋದು. ಈಗ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ಬಾಡಿಯ ಪೋಸ್ಟ್ ಮಾರ್ಟಮನ್ನು ಮಾಡಿನೇ ತನಿಖೆಯನ್ನು ನಡೆಸಬೇಕಾಗ್ಬೋದು ಅಂತ ಕಾಣಿಸುತ್ತೆ. ಯಾಕಂತ ಅಂದರೆ ಆತ್ಮಹತ್ಯೆನೋ, ಯಾರು ತಳ್ಳಿದಾರೋ ಅಥವಾ ಆಕೆ ಏನಾದ್ರು ಮಿಸ್ ಆಗಿ ಬಿದ್ದಿರೋದು, ಬಹುಶಃ ಇದಕ್ಕೆ ಉತ್ತರ ಸಿಗೋದು ಅಂತಲೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸ್ವಲ್ಪ ನಮ್ಗೆ ಅದಕ್ಕೆ ಹಿಂಟ್ ಸಿಗ್ಬೋದು. ಬಟ್ ಈ ಬಾಡಿ ನಜ್ಗುಜ್ಜಾಗೋಗಿರೋದು, ಆಮೇಲೆ 4 ದಿನ ಆಗಿರೋದು, ಇದೆಲ್ಲ ತನಿಖೆಯ ಸವಾಲನ್ನು ಹೆಚ್ಚಿಸ್ತಾ ಇದೆಯಾ ಅಶ್ವಿತ್? ಖಂಡಿತವಾಗ್ಲೂ ಮಾಂತೇಶ್, ಅವರ ತಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಪ್ರಮುಖವಾಗಿ ಆ ಬಾಲಕಿ ನನ್ ಜೊತೆನೆ ಇದ್ಲು, 40 ಜನರ ತಂಡದೊಂದಿಗೆ ಇದ್ಲು. ಆದ್ರೆ ನಾನು ಮೆಟ್ಲನ್ನ ಇಳಿದು ಕೆಳಭಾಗಕ್ಕೆ ಬರಲ್ಲ, ನಾನು ಮೇಲ್ಗಡೆ ಹೋಗಿರ್ತೀನಿ, ನೀವು ಜಲಪಾತವನ್ನ ನೋಡಿ ಬಂದೆ ಅಂತ ಹೇಳಿದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ರು. ಈ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಆಕೆ ನಿಜವಾಗ್ಲೂ ಕೆಳಭಾಗದಲ್ಲಿ ಏನಾದ್ರೂ ಮಿಸ್ಸಿಂಗ್ ಆಗಿದ್ದಾಳ ಅಥವಾ ಬೇರೆ ಕಡೆ ಹೋಗಿದ್ಲಾ ಎಂಬ ಒಂದು ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ರು. ಆದ್ರೆ ಈಕೆಯ ಮೃತದೇಹ ಇವತ್ತು ಮಾಣಿಕ್ಯದಾರದ ಕೆಳಭಾಗ 2500 ಅಡಿಗಳ ಆಳದಲ್ಲಿ ಬಿದ್ದಿದೆ. ಆಕೆ ಬಿದ್ದಿರುವಂತಹ ಸ್ಥಿತಿಯನ್ನ ನೋಡಿದ್ರೆ ಮಲ್ತೇಶ್, ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಯಾರಾದ್ರೂ ತಳ್ಳುದ್ರ ಎಂಬ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ಮಾಣಿಕ್ಯದಾರ ಪ್ರದೇಶ ಏನಿದೆ ಮಲ್ತೇಶ್, ಅಲ್ಲಿ ನಿತ್ಯವೂ ಕೂಡ 100 ಜನ ಪ್ರವಾಸಿಗರು ಇರ್ತಾರೆ. ಇವರು ಇದ್ದಂತಹ 5:30 ಸುಮಾರಿಗೂ ಕೂಡ 100 ಪ್ರವಾಸಿಗರಿದ್ರು. ಆ ಪ್ರವಾಸಿಗರನ್ನ ಕಣ್ತಪ್ಪಿಸಿ ಆಕೆ ತಡೆಗೋಡೆಯನ್ನ ದಾಟಿ ಹೋಗಿದ್ದು ಹೇಗೆ, ಜೊತೆಗೆ ಆಕೆ ಏನಾದ್ರೂ ತಂದೆ ಅಂದ್ರೆ ಆ ತಂದೆ ಏನ್ ಹೇಳುವ ಪ್ರಕಾರ ಆಕೆ ನಾನು ಬರಲ್ಲ ಅಂತ ಹೇಳಿದ್ಲು. ಜೊತೆಗೆ ಪದೇ ಪದೇ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ಲು. ಈ ವಿಷಯವಾಗಿ ಕೂಡ ಫೋನ್ ಅನ್ನ ಕಿತ್ಕೊಂಡು ನೀನ್ ನನ್ ಜೊತೆ ಬಾ ಅಂತ ಹೇಳಿದ್ರು ಅಂದ ಮಾತನ್ನ ಆಕೆಯ ಸಂಬಂಧಿ ಆದಂತ ಸುನೀತಾ ಅವರು ನಮ್ಗೆ ಒಂದು ಮಾಹಿತಿಯನ್ನ ಕೊಡ್ತಿದ್ರು. ಇದನ್ನೆಲ್ಲ ನೋಡಿದ್ರೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಬೇರೆ ಏನಾದ್ರೂ ಅಂದ್ರೆ ವ್ಯೂ ಪಾಯಿಂಟ್ ಏನಾದ್ರು ನೋಡಕ್ಕೆ ಹೋದಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ಲಾ ಅಥವಾ ಬೇರೆ ಯಾರಾದ್ರೂ ತಳ್ಳಿದ್ರ ಎಂಬ ಒಂದು ಅನುಮಾನಗಳು ಕಾಡುತ್ತೆ. ಆದ್ರೆ ಪ್ರಮುಖವಾಗಿ ಮಲ್ತೇಶ್, ಆ ಒಂದು ಪ್ರದೇಶಕ್ಕೆ ಈ ಬಾಲಕಿ ಹೋಗಿದ್ದಾದ್ರೂ ಹೇಗೆ ಎಂಬ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಮಲ್ತೇಶ್. ಕರೆಕ್ಟ್. ಈಗ ಬಹುಶಃ ಬಾಡಿ ಎಲ್ಲಿದೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕ್ಯಾಮ್ರಾದಲ್ಲೂ ಕೂಡ ದೃಶ್ಯ ಸೆರೆಯಾಗಿದೆ ಅಂತ ಕಾಣಿಸುತ್ತೆ ಅಶ್ವಿತ್. ನಾವು ಅದನ್ನು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಬಹುಶಃ ಆ ಪೊದೆ ಮಧ್ಯ ಬಿದ್ದಿರುವ ಮೃತದೇಹನೇ ಅಲ್ವಾ ಶ್ರೀನಂದ ಅವರ ಮೃತದೇಹ? ಹೌದು ಮಲ್ತೇಶ್, ಅಂದ್ರೆ ಏನು ಈಕೆ ಮಾಣಿಕ್ಯದಾರದ ಮೇಲ್ಭಾಗ ಅಂದ್ರೆ ಪ್ರಸಿದ್ಧ ಒಂದು ದೇವಿರಮ್ಮ ಬೆಟ್ಟ ಏನಿದೆ, ಆ ದೇವಿರಮ್ಮ ಬೆಟ್ಟದ ತಪ್ಪಲು ಪ್ರದೇಶ ಬರುತ್ತೆ. ಈ ಮಾಣಿಕ್ಯದಾರ ಮತ್ತೆ ದೇವಿರಮ್ಮ ದೇವಸ್ಥಾನದ ಇಳಿಜಾರಿನ ಪ್ರದೇಶದಲ್ಲಿ ಈಕೆ ಬಾಲಕಿಯ ಮೃತದೇಹ ಪತ್ತೆ ಆಗಿರುವಂತದ್ದು ಮಲ್ತೇಶ್. ಆಕೆಯ ಬಿದ್ದಿರುವ ಸ್ಥಿತಿಯನ್ನ ನೋಡಿದ್ರೆ ಆಕೆ ಎಲ್ಲಾದ್ರೂ ಕೆಳಭಾಗದಿಂದ ಇಳ್ಕೊಂಡು ಹೋಗಿದ್ಲಾ ಎಂಬ ಅನುಮಾನವೂ ಕೂಡ ಪೊಲೀಸರಿಗಿತ್ತು. ಅಂದ್ರೆ ಎಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಟ್ಲಾ ಅಥವಾ ಎಲ್ಲಾದ್ರೂ ಹೋಗಿ ಯಾವ್ದಾದ್ರು ಜಾಗದಲ್ಲಿ ಕುತ್ಕೊಂಡಿದ್ದಾಳ ಎಂಬ ಅನುಮಾನದ ಮೇರೆಗೆನೆ ಡ್ರೋನ್ ಕ್ಯಾಮ್ರಾಗಳನ್ನ ಬಳಸಿದ್ರು. ಆದ್ರೆ ಈ ಸ್ಪಷ್ಟವಾಗುತ್ತೆ ಆ ಫೋಟೋವನ್ನ ನೋಡಿದ್ರೆ ಆಕೆ 2500 ಅಡಿಗಳಿಂದ ಬಿದ್ದಿರೋದಂತೂ ಕನ್ಫರ್ಮ್ ಆಗಿರುವಂತದ್ದು. ಈಗ ಮೃತದೇಹ ಕೂಡ ಸಿಕ್ಕಿದೆ. ಈಗ ಪೊಲೀಸರಿಗೆ ಮತ್ತೆ ಅಲ್ಲಿನ ಸಿಬ್ಬಂದಿಗಳಿಗೆ ಅದನ್ನ ಮೇಲ್ಭಾಗದವರೆಗೂ ಬರೋದೇ ಒಂದು ಸವಾಲಿನ ಕೆಲಸ. ಅದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈಗ ಚಿಕ್ಕಮಗಳೂರಿನ ಪೊಲೀಸರು ಅವರ ಪೋಷಕರನ್ನ ವಿಚಾರಣೆಯನ್ನ ನಡೆಸ್ತಾರೆ. ಆಕೆ ನಿಜಕ್ಕೂ ಆ 8 ನಿಮಿಷಗಳ ಅಂತರದಲ್ಲೇ ಮಿಸ್ಸಿಂಗ್ ಆದ್ಲಾ ಅಥವಾ ತಂದೆ ಮತ್ತು ತಾಯಿ ಮತ್ತು ಈಕೆ ನಡುವೆ
ಏನಾದ್ರು ಮನಸ್ತಾಪ ಆಗಿತ್ತಾ ಅಥವಾ ನಿಜವಾದ ಕಾರಣ ಏನು ಅನ್ನೋದು ಈಗ ಹೊರ ಬರಬೇಕಾಗಿದೆ ಮಾಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ಅಶ್ವಿತ್, ಥ್ಯಾಂಕ್ ಯು. ಸೊ ಇದು ನಮ್ಮ ಪ್ರತಿನಿಧಿ ಅಶ್ವಿತ್ ಕೂಡ ಹೇಳಿದಾಗೆ ಆಗಿರುವಂಥ ಘಟನೆಯನ್ನು ವಿವರಿಸ್ತಾ ಇದ್ರು. ಬಟ್ ಇಲ್ಲಿ ಕೆಲ ಗುಮಾನಿಗಳು ಸಹಜವಾಗಿದೆ. ಆಮೇಲೆ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಬೆಟ್ಟದ ತಪ್ಪಲಿನಲ್ಲೇ ಬಹುತೇಕ ಬಿದ್ದಿದೆ ಆ ಮೃತದೇಹ. ಸುಮಾರು 2000 ಅಡಿ ಎತ್ತರದಿಂದ ಬಿದ್ದಿದ್ದಾಳೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಈ ವಿಡಿಯೋದಲ್ಲಿ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ ಅದು 2000 ಅಡಿ ಎತ್ತರ ಇದೆಯಾ ಆ ಕಣಿವೆ ಅಥವಾ ಆ ಗುಡ್ಡ ಅಂತ ಹೇಳ್ಕೊಂಡು ಆಕೆ ಬಿದ್ದಿರೋ ಜಾಗದಿಂದ. ಬಟ್ ಗುಡ್ಡದಿಂದ ಗುಡ್ಡ ಗೊತ್ತಾಗುತ್ತಲ್ವ ನಿಮ್ಗೆ ಹೇಗಂತ, ಅದು ಹೇಗೆ ಜಾರು ಬಂದು ಅಲ್ಲಿ ಬಿದ್ದಿದೆಯೋ ಅದು ಅಲ್ಲಿ ಇರುವಂಥ ರಕ್ಷಣಾ ತಂಡ ಭಾಳ ನೀಟಾಗಿ ಅದನ್ನು ಅನಲೈಸ್ ಮಾಡ್ಬೋದು ಈಗ. ಬಟ್ ಇನ್ನೊಂದು ವಿಷಯ ಅಂತಂದರೆ, ಈಗ ಹೇಳಿ ಕೇಳಿ ಮಾಣಿಕ್ಯದಾರ ಈ ಬೆಟ್ಟ ಸುತ್ತಮುತ್ತ ಎಲ್ಲ ಭಾಳ ಈ ವನ್ಯಮೃಗಗಳು ಕೂಡ ಇವೆ. ಹಾಗಂತ ಈ ಮೃತದೇಹ ಸುಮಾರು 2-3 ದಿನ ಬಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಣಿ ಬರೋದು, ತಿನ್ನೋದು, ಈ ಥರದ್ದನ್ನು ಕೂಡ ಕೆಲವರು ಅದನ್ನು ಊಹೆ ಮಾಡಿದ್ದರು. ಬಟ್ ಹಾಗೇನಾಗಿಲ್ಲ ಇಲ್ಲಿ. ಆಕೆಯ ಮೃತದೇಹ ಹೇಗೆ ಬಿದ್ದಿದೆಯೋ ಅದೇ ರೀತಿಯಾದಂಥ ರೂಪದಲ್ಲೇ ಕಂಡು ಬರ್ತಾ ಇದೆ. ಆಕೆ ದೇಹ ಹೇಗೆ ಬಿದ್ದಿತ್ತೋ ಅದೇ ರೂಪದಲ್ಲೇ ಆ ಮೃತದೇಹವೂ ಕಂಡು ಬರ್ತಾ ಇದೆ. ಭಾಳ ಗೊಂದಲ ಇದೆ ಆದರೆ ಈ ಪ್ರಕರಣಕ್ಕೆ. ಬಟ್ ವಿಷಯ ಅಂತ ಅಂದರೆ, ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ವಾರದಲ್ಲೇ 2 ಇದೇ ರೀತಿಯಾದಂಥ ಪ್ರಕರಣಗಳು ನಡೀತಲ್ವಾ. ಸೊ ಅದಿಲ್ಲಿ ಸಹಜವಾಗಿ ಒಂದು ಗುಮಾನಿಗೂ ಕೂಡ ಕಾರಣ ಆಗ್ತಾ ಇದೆ. ಎರಡೂ ಪ್ರಕರಣ ಹಿಂಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಇರುವಂಥ ಪ್ರಕರಣ. ಎರಡೂ ಕೂಡ ಕೇಳೋದವ್ರೆ, ಒಬ್ಬರು ಬದುಕಿದ್ದಾರೆ, ಇನ್ನೊಬ್ಬರು ಮೃತಪಟ್ಟಿದ್ದಾರೆ.